ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ನಾಮ ಮತ್ತು ಭಕ್ತಿ ಚೈತನ್ಯ ಮೂರ್ತಿ ಸದಾನಂದ ಬಸ್ಮೆ ಮಹಾರಾಜರನ್ನ ನಮ್ಮ ಮನೋಮಂದಿರದಲ್ಲಿ ಧ್ಯಾನಿಸಿಕೊಳ್ಳುತ್ತಾ ಇವತ್ತಿನ ಈ ಸತ್ಸಂಗದ ಕಾರ್ಯಕ್ರಮದ ಎಲ್ಲ ಪೂಜ್ಯರ ಪಾದ ಪದ್ಮಕ್ಕೂ, ಶಿವಾನಂದ ಮಹಾರಾಜರ ಪಾದ ಪದ್ಮಕ್ಕೂ, ದಡವೆ ಮಹಾರಾಜರ ಪಾದ ಪದ್ಮಕ್ಕೂ, ಇಲ್ಲಿ ಸೇರಿರುವ ಎಲ್ಲ ತಾಯಂದಿರ ಪಾದ ಪದ್ಮಕ್ಕೂ ಅನಂತ ಕೋಟಿ ಭಕ್ತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಸತ್ಸಂಗದ ಕಾರ್ಯಕ್ರಮ ಬಹಳ ಅದ್ಭುತವಾಗಿರತಕ್ಕಂಥ ಕಾರ್ಯಕ್ರಮ. ಬಸ್ಮೆ ಮಹಾರಾಜರು ತಮ್ಮ ಜೀವಿತ ಅವಧಿಯಲ್ಲಿ ಸಾಕಷ್ಟು ಸಂದೇಶಗಳನ್ನು ಸಾರಿದರು. ನಮಗೆ ಬಡತನ ಇರಬಹುದು, ಭಕ್ತಿಗೆ ಬಡತನ ಇಲ್ಲ ಅಂತ ಹೇಳಿ ಅದ್ರ ಜೊತೆಗೆ ಇನ್ನೊಂದು ಸಾರಿದರು. ಇನ್ನೊಂದು ಏನು ಸಾರಿದಪ್ಪ ಅಂತಂದ್ರೆ ಜ್ಞಾನ, ಭಕ್ತಿ, ನಾಮಸ್ಮರಣೆ. ಇದು ಯಾರ ಸೊತ್ತಲ್ಲ, ಇದು ಯಾರ ಸೊತ್ತಪ್ಪ ಅಂತಂದ್ರ ಇದು ಭಕ್ತರ ಸತ್ತು ಅಂತನ್ನುವಂಥದ್ದನ್ನ ಬಸ್ಮೆ ಮಹಾರಾಜ. ಜ್ಞಾನ, ಭಕ್ತಿ ಮತ್ತು ನಾಮಸ್ಮರಣೆ ಅನ್ನುವಂಥದ್ದು ಯಾರ ಸ್ವತ್ತಲ್ಲ, ಅದು ಯಾರು ನೀವು ಪರಮಾತ್ಮನ ಮೇಲೆ ಧ್ಯಾನ ಮಾಡ್ತೀರಿ, ಯಾರು ಪರಮಾತ್ಮನ ಮೇಲೆ ನೀವು ನಮಿಸ್ತೀರಿ, ಅವರಲ್ಲಿ ಜ್ಞಾನದಲ್ಲಿ ನೀವು ಮುಳುಗ್ತೀರಿ, ಅವರ ಸ್ವತ್ತು ಅನ್ನುವಂಥದ್ದನ್ನ ಮಾರ್ಗ ತೋರಿಸಿಕೊಟ್ಟವ್ರು ಯಾರಪ್ಪ ಅಂತಂದ್ರ ಬಸ್ಮೆ ಮಹಾರಾಜ. ಇವತ್ತು ನಾವು ಭೂಮಂಡಲಕ್ಕೆ ನಾವು ಹೆಂಗ ಬಂದಿದ್ದೀವಪ್ಪ ಅಂತಂದ್ರ ಅತಿಥಿಗಳಾಗಿ ಬಂದ್ರು. ಇವತ್ತು ಭೂಮಂಡಲಕ್ಕೆ ಬಂದಿದ್ದು ಅತಿಥಿಗಳಾಗಿ, ಇವತ್ತೆ ನಮ್ಮ ಶರೀರಕ್ಕೂ ಒಳಗೆ ಇರತಕ್ಕಂಥದ್ದು ಕೂಡ ನಾವು ಅತಿಥಿಗಳಾಗಿನೇ ನಾವು ಇವತ್ತೆಲ್ಲಾ ಈ ಏನು ಒಂದು ನಮ್ಮ ಬದುಕು ನಡೀತೈತೆ ಎಲ್ಲ ಕರ್ಮಗಳ ಮೇಲೆ ನಡೀತಾವ ಅಂತ ಹೇಳ ಬ್ರಹ್ಮಚೈತನ್ಯ ಮಹಾರಾಜರ ಇವತ್ತಿನ ಹಿತನುಡಿ ಸಂದೇಶ ಒಳಗೆ ಕರ್ಮದ ಬದಲನ್ನ ಬಾಳ ಹೇಳಿದಾರೆ. ಕರ್ಮನು ಅಂತದ ಹೆಂಗೈತಪ್ಪ ಅಂತಂದ್ರೆ ಇಡೀ ವಿಶ್ವವನ್ನ ಕರ್ಮ ಒಳಗೆ ಉಳ್ಕೊಂಡ್ ಬಂದದ. ಸತ್ಕರ್ಮ ಮಾಡೋದ್ರಿಂದ ಸನ್ಮಾರ್ಗ ಬರ್ತದ, ದುಷ್ಕರ್ಮ ಮಾಡೋದ್ರಿಂದ ದುರ್ಮಾರ್ಗದ ಕಡೆ ಸಾಕ್ತದೆ ಅನ್ನುವಂಥದ್ದು ಎಚ್ಚರಿಕೆ ಮಾತುಗಳನ್ನ ಬಸ್ಮೆ ಮಹಾರಾಜರು ಕೂಡ ಅದನ್ನ ಅಳವಡಿಸಿಕೊಂಡು ಸಂಪತ್ತರಿಗೆ ಹೇಳ್ಕೊತ ಬಂದ್ರು. ಇವತ್ತ ನಾವು ಅರ್ಥ ಮಾಡ್ಕೋಬೇಕ್ರಿ, ಇದಕ್ಕೆಲ್ಲ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರ ನಮ್ಮ ಮನಸ್ಸು. ನಮ್ಮ ಮನಸ್ಸನ್ನ ನಾವು ಹತೋಟಿ ಒಳಗೆ ಇಟ್ಕೋಬೇಕು ಅನ್ನುವಂಥದ್ದನ್ನ ಉದಾಹರಣೆ ಸಹಿತವಾಗಿ ಮಹಾರಾಜರು ಹೇಳ್ಯಾರ. ಹೆಂಗಂತಂದ್ರಿ ನೋಡ್ರಿ, ನಾವು ಸಿನಿಮಾ ಟಾಕೀಸ್ದಾಗ 3 ತಾಸು ಕುಂಡಿರ್ತೀವ್ರಿ, ಕಟ್ಟಿ ಮ್ಯಾಲ 3 ತಾಸ ಕಿಲಾಪ್ ಮಾಡ್ಕೊತಕೊಂಡಿರ್ತೀವಿ, ಫಾಜಿಲ್ ಮಾಡ್ಕೊತಕೊಂಡಿರ್ತೀವಿ, ಅವ್ರಿವ್ರ ಬಗ್ಗೆ ಮಾತಾಡ್ಕೊತಕೊಂಡಿರ್ತೀವಿ, ಸಮಯನ ಸಾಲೋದಿಲ್ಲ. ಆದ್ರ ಇಂಥ ಸತ್ಸಂಗಕ್ಕೆ ಬರಾಕ ಏನಪ್ಪ ಅಂತಂದ್ರ ನಮ್ಮ ಮನಸ್ಸ ಒಳ್ಳೆ ಅನ್ತೈತಿ, ನಮ್ಮ ಮನಸ್ಸ ಇಲ್ಲಿ ಬರ್ಲಿಕ್ಕೆ ಬಿಡೋದಿಲ್ಲಪ್ಪ ಅಂತಂದ್ರ ದೋಷ ಯಾವ ಬಸ್ಮೆ ಮಹಾರಾಜ ಹೇಳ. ಇಂಥದಕ್ಕೆ ಯಾರು ಕಲಿಯೋ ಅವಶ್ಯಕತೆ ಇಲ್ರಿ, ನಾವು ಓಡಿ ಬರ್ಬೇಕು, ಸತ್ಸಂಗದೊಳಗೆ ಪಾಲ್ಗೊಳ್ಬೇಕು ಅನ್ನುವಂಥದ್ದು. ನೋಡ್ರಿ, ಭೂಮಿ ಮೇಲೆ ಸತ್ಸಂಗ ಅನ್ನುವಂಥದ್ದು ಎಷ್ಟು ಪವಿತ್ರತೆಯನ್ನು ಉಳಿಸ್ಕೊಂಡು ಬಂದೈತಪ್ಪ ಅಂತಂದ್ರ ಮೂಲ ಒಳ ಸತ್ಸಂಗ, ಮೂಲ ಸತ್ಸಂಗದ ಶಕ್ತಿ ಇವತ್ತು ಅಷ್ಟೈತೆ ಅಂತೇಳಿ ಇವತ್ತು ಜಗತ್ತೇನಪ್ಪ ಅಂತ ಸನ್ಮಾರ್ಗದ ಕಡೆ ಸಾಕಾಗೈತೆ. ಇವತ್ತ ನಮ್ಮ ಕಡೆ ಸಾಕಷ್ಟು ದುಡ್ಡದ, ತಲೆಮಾರಿಗಳಲ್ಲಿ ಸಾಕುವಷ್ಟು ನಮ್ಮ ಸಂಸಾರ ನಡೆಸುವಷ್ಟು ದುಡ್ಡಿದ್ರು ಕೂಡ ನಮಗ್ 10 ರೂಪಾಯಿ ದಾನ ಮಾಡ್ಬೇಕಾದ್ರೆ ನಮ್ಮ ಮನಸ್ಸು ಬರೋದು ಎಷ್ಟು ವಿಚಿತ್ರ ನೋಡ್ರಿ ನಮ್ಮ ಮನಸ್ಸು ಹೆಂಗ. ಅದೇ ನಾವು ಶಾಪಿಂಗ್ ಹೋಗ್ರಿ, ವಿ-ಮಾರ್ಟ್ಗೆ ಅಲ್ಲಿ ಇಲ್ಲಿ ನಾವು ಶಾಪಿಂಗ್ ಮಾಡಿ ಹೊತ್ತಂದ್ರ ಕಡಿಮೆ ಅಂದ್ರೆ 1,000 ರೂಪಾಯಿ ನಾವು ಖರ್ಚು ಮಾಡ್ತೀವಿ. ಅನವಶ್ಯಕೋ ಅವಶ್ಯಕೋ ಎರಡು ಅದ್ರೊಳಗ ಕೂಡಿರ್ತಾವ. ಇಷ್ಟೆಲ್ಲ ಇದ್ರು ಕೂಡ ನಮ್ಮ ಮನಸ್ಸ ಅಲ್ಲಿ ಹಂಗದ, ನಮ್ಮ ಮನಸ್ಸ ಇಲ್ಲಿ ಹಿಂಗ. ದೇವರ ನಾಮಸ್ಮರಣೆಗಳನ್ನ ಮಾಡ್ಬೇಕಾದ್ರೆ, ಮಂತ್ರಗಳನ್ನ ಓದ್ಬೇಕಾದ್ರೆ ತಪ್ಪಾಗಿ ನಾವು ಉಚ್ಚಾರ ಮಾಡ್ತೀವಿ. ಅದೇ ಏನಪ್ಪ ಅಂದ್ರೆ ಮತ್ತೊಬ್ಬರ ನಿಂದನೆ ಮಾಡ್ಬೇಕಾದ್ರ, ಅವಮಾನ ಮಾಡ್ಬೇಕಾದ್ರ, ಮನಸ್ಸು ನೋವು ಮಾಡ್ಬೇಕಾದ್ರೆ ಎಷ್ಟು ಸ್ಪಷ್ಟವಾಗಿ ನಾವು ಮಾಡ್ತೀವಿ ನಮ್ಮ ಮನಸ್ಸು. ಅದಕ್ಕೆ ಮಹಾರಾಜರು, ಬಸ್ಮೆ ಮಹಾರಾಜರು ಏನ್ ಮಾಡಿದ್ರಪ್ಪ ಅಂತಂದ್ರ ನೋಡ್ರಿ, ಅವರೆಲ್ಲ ನುಡಿಲಿಲ್ಲ, ನಡೆದ್ರ. ಏನ ಸತ್ಪುರುಷರು ಬ್ರಹ್ಮ ಚೈತನ್ಯ ಮಹಾರಾಜರು ಅಂತ ರಂಗರಾವ್ ಮಹಾರಾಜ ತನ್ನ ಗುರುಗಳು ಏನ್ ಹಾಕಿಕೊಟ್ಟ ಮಾರ್ಗಗಳನ್ನ ತನ್ನ ಬದುಕಿನೊಳಗ ಅವ್ರು ಏನ್ ಮಾಡಿ ಪರಿಪಾಲನೆ ಮಾಡ್ಕೊಂತ ಹಾರ. ಅದಕ್ಕ ನೋಡ್ರಿ, ಮನಿ ಇದ್ದದ ದೇವಾಲಯ ಮಾಡಿ, ಇವತ್ತ ಮನಿ ಇದ್ದದ್ದು ದೇವಾಲಯ ಮಾಡಿರ್ತಕ್ಕಂಥ ಸಂತರು ಯಾರು ನಮ್ಮ ಬಸ್ಮೆ ಮಹಾರಾಜರು ಅನ್ನುವಂಥದ್ದನ್ನು ನಾವು ದೇವತೆ. ಅದಕ್ಕೆ ಮನೆ ಮಂತ್ರಾಲಯ, ಮನಸ್ಸೇ ದೇವಾಲಯ. ಇವತ್ತು 7 ಅಂತಸ್ತಿನ ಮನೆ ಇರಬಹುದು, ಸಾಕಷ್ಟು ಸಂಬಂಧಿಕರು ಇರ್ಬೋದು, ಬೇಕಾದಷ್ಟು ನಮಗ ಯಾವುದೋ ಅನಾನುಕೂಲ ಇರತಕ್ಕ ಇರಲಾರ್ದಂತ ವಸ್ತುಗಳು ಇರ್ಬೋದು ನಾವು. ಆದ್ರೂ ಕೂಡ
ನಮ್ಮ ಮನಸ್ಸು ದುಃಖಮಯವಾಗಿರ್ತಪ್ಪ ಅಂತಂದ್ರ ಬಸವೇಶ್ವರ ಮಹಾರಾಜರು ಏನ್ ಹೇಳ್ಯಾರ ಗೊತ್ತೇನ್ರ, ಅವ್ರು ಶ್ರೀಮಂತರಲ್ಲ. ನಿಮ್ಗೆ ಗುಡಿಸಲಿರ್ಲಿ, ನಿಮ್ಗೆ ಗುಡಿಸಲಿದ್ರು ಕೂಡ ಪರಮಾತ್ಮನ ಮೇಲೆ ಜ್ಞಾನ, ಸದ್ಗುರುವಿನ ಮೇಲೆ ಜ್ಞಾನ ಮಾಡ್ಕೋತ ನೀವು ಸತ್ಸಂಗವಾಗಿದ್ರಪ್ಪ ಅಂತಂದ್ರ, ಆನಂದವಾಗಿದ್ರಪ್ಪ ಅಂತಂದ್ರೆ ಅದೇ ನಿಜವಾದ ಶ್ರೀಮಂತ ಅನ್ನುವಂಥದ್ದನ್ನು ಬಸವೇಶ್ವರ ಮಹಾರಾಜರು ಹೇಳ್ಯಾರ. ನೀವೆಲ್ಲ ಶ್ರೀಮಂತರು. ನಿಜವಾದ ಶ್ರೀಮಂತಿಕೆ ಎಲ್ಲಿ ಐತಪ್ಪ ಅಂತಂದ್ರ ಭಕ್ತಿಯಲ್ಲಿ ಐತಿ ಅನ್ನುವಂತ ನನ್ನ ಸಾರಿ ಕೊಟ್ಟವ್ರು ಯಾರಪ್ಪ ಅಂತಂದ್ರ ಬಸವೇಶ್ವರ ಮಹಾರಾಜರು. ಇನ್ನೊಂದು ನಮ್ಮ ಮಹತ್ವದ ವಿಚಾರ, ಈ ಮನಸ್ಸ ಹೆಂಗಪ್ಪ, ಇದು ಮನೋರೂಪಿ ಪ್ರವಾಹ ತಂದ ಅದಕ್ಕೆ ಸೂಚನೆ ಕೊಟ್ಟಾರ ಮಹಾರಾಜರು. ಮನೋರೂಪಿ ಪ್ರವಾಹ ತಂದ ಹೆಂಗಂದ್ರ ಮನಸ್ಸ ಹೆಂಗ ಹರಿತೈತಿಪ್ಪ ಅಂತಂದ್ರ ನದಿ ಹೆಂಗ ಇಳಿಜಾರಿನ ಕಡೆ ಹರಿತೈತಲ್ಲ, ಹಂಗ ನಮ್ಮ ಮನಸ್ಸ ಯಾವುದ ಸಾಧಕ ಬಾಧಕಗಳನ್ನ ಯೋಚನೆ ಮಾಡದ, ಶುಭ ಅಶುಭ ಫಲಗಳನ್ನ ನೋಡ್ಲಾರ್ದ ನಮ್ಮ ಮನಸ್ಸ ಹಂಗ ಹರಿತೈತಿ ಅಂತ ಮಾತನ್ನು ಹೇಳಿ. ಈ ರೀತಿಯಾಗಿ ಹರಿತಂದ್ರ ನಮ್ಮ ಬದುಕು ಏನಾಕೈತಪ್ಪ ಅಂತಂದ್ರ ಅಧೋಗತಿಗೆ ಹೋಗ್ತೈತಿ. ನಮ್ಮದು ಏನಾಕೈತಪ್ಪ, ನಮ್ಮ ಬದುಕಿನೊಳಗೆ ಕೊನೆವರೆಗೂ ಪಾಪ ಪ್ರಜ್ಞೆಯಲ್ಲಿ ನಾವು ಮುಳುಗುತ್ತೀವಿ. ಕೊನೆವರೆಗೂ ನಾವು ಪರಮಾತ್ಮನ ಜ್ಞಾನ ಮಾಡದ ವಾದಿವಪ್ಪ, ಇದೇ ರೀತಿ ವಿಚಾರನ ಕಡೆ ನಾವು ಸಾಗಿದೀವಪ್ಪ ಅಂತಂದ್ರ ನಮ್ಮ ಬದುಕಿನೊಳಗೆ ಪುಣ್ಯ ಸಂಪಾದನೆ ಆಗಿಲ್ಲ ಅಂತನ್ನುವಂತ ಪಾಪ ಪ್ರಜ್ಞೆ ನಿಮ್ಮನ್ನ ಕಾಡ್ತತಿ. ಅದಕ್ಕ ನೀವು ಎಚ್ಚೆತ್ತುಕೊಡ್ರಿ ಅಂತ ಮಾತನ್ನ ಬಸವೇಶ್ವರ ಮಹಾರಾಜರು ಹೇಳ್ಯಾರ. ಅವ್ರು ಏನ್ ಹೇಳಿರಪ್ಪ, ಎಚ್ಚರಿಕೆ ಕೊಟ್ರಪ್ಪ ಅಂತಂದ್ರ ನೀವು ನಿಜವಾಗಲೂ ವಿಚಾರವಂತರಾಗಿದ್ರಿ, ನೀವು ನಿಜವಾಗಲೂ ಬದುಕಿನ ಬದ್ದಲ ನಿಮ್ಮಲ್ಲಿ ಧ್ಯಾನ ಇತ್ತಪ್ಪ, ನೀವೇನಾದ್ರೂ ಒಂದು ಸತ್ಸಂಗದೊಳಗೆ ನೀವು ದುಡುಕಿ ಮಾಡ್ತಿದ್ರಪ್ಪ ಅಂತಂದ್ರ ಎಚ್ಚರಿಕೆಯಿಂದ ಇರಬೇಕು. ಎದಕ್ಕೆ ಎಚ್ಚರಿಕೆಯಿಂದ ಇರಬೇಕಪ್ಪ ಅಂತಂದ್ರ ಈ ಮನೋರೂಪಿ ಪ್ರವಾಹವನ್ನ ಕಟ್ಟಿ ಹಾಕುವಂತ ಕೆಲಸ ನೀವು ಮಾಡ್ಬೇಕು. ಹೆಂಗ ಕಟ್ಟಿ ಹಾಕ್ಬೇಕಂತಂದ್ರ ಸುಮ್ಮನೆ ಕಟ್ಟಿ ಹಾಕಿದ್ರ ಉಪಯೋಗ ಇಲ್ಲ. ಅದನ್ನ ಹೆಂಗ ಕಟ್ಟಿ ಹಾಕ್ಬೇಕಂತಂದ್ರ ಇವತ್ತು ಶರಣರು ಹೇಳಿದ್ರು ನಮ್ಮ ಹಿರಿಯರು, ಒಡ್ಡನ್ನ ಕಟ್ಟಬೇಕಂತಂದ್ರೆ ಯಾವ ರೀತಿ ನದಿಗೆ ಒಡ್ಡನ್ನ ಕಟ್ತಾರಲ್ಲ ಅದೇ ರೀತಿಯಾಗಿ ನಾವು ಸತ್ಸಂಗ ಎನ್ನುವಂತ ಒಡ್ಡನ್ನ ಕಟ್ಟಿ ನಮ್ಮ ಬದುಕನ್ನ ಪಾವನಗೊಳಿಸಿಕೊಳ್ಬೇಕು ಅನ್ನುವಂತ ಮಾತನ್ನ ಬಸವೇಶ್ವರ ಮಹಾರಾಜರು ಹೇಳಿದ್ರು. ಅದೇ ತೆರನಾಗಿ ನೋಡ್ರಿ, ಇವತ್ತು ನಮಗೆಂತ ಒಂದು ಮಾರ್ಗವನ್ನ ಅವರು ನಮಗೂ ಮಾಡಿಕೊಟ್ಟಾರ. ಇವತ್ತು ಈ ಸತ್ಸಂಗ ಇರುವುದರಿಂದ ನಮ್ಗೆ ಎಷ್ಟು ಆನಂದ ಆಗ್ತದ, ಎಷ್ಟು ಸಂತೋಷ ಅನಿಸ್ತದ, ನಮಗೆಲ್ಲ ಎಷ್ಟು ಸಂತೋಷ ಅನಿಸ್ತದ. ಅದಕ್ಕೆ ಮತ್ತವ್ರು ಏನ್ ಹೇಳ್ಯಾರಂತಂದ್ರಿ, ಯಾವ ರೀತಿ ನಾವು ಧ್ಯಾನ ಮಾಡ್ಬೇಕು ಅನ್ನುವಂಥದ್ದನ್ನು ಕೂಡ ಕಲಿಸ್ಕೊಟ್ಟಾರ. ನಾವ್ ಏನು ಮಾಡ್ಬೇಕಾಗಿಲ್ಲ, ಅವ್ರು ಹೇಳಿದ ಪ್ರಕಾರ ಮಗ್ಗಿ ಹಂಗ ಯಾರೊಂದು ಯಾರೋ ಎರಡೆರಡು ನಾಲ್ಕು ಎರಡು ಮೂರು ಹಂಗ ಬಸವೇಶ್ವರ ಮಹಾರಾಜರು ಏನ್ ಹೇಳ್ಯಾರಲ್ಲ ಅವ್ರ ಮೆಟ್ಟಿಲುಗಳನ್ನ ನಾವು ಪಾಲಿಸ್ಕೊತ ವಾದಿವಪ್ಪ ಅಂತಂದ್ರ ಶ್ರೀರಾಮನ ದರ್ಶನ ಆಗ್ತದ, ಪರಮಾತ್ಮನ ನಾರಾಯಣ ದರ್ಶನ ಆಗ್ತದ ಅನ್ನುವಂಥದ್ದನ್ನ ನಾ ಎದೆತಟ್ಟಿ ಹೇಳುವಂತ ಕೆಲಸ ನನ್ನ. ಅವ್ರು ಹೇಳಿದ್ರು, ನೀವ್ ಹೆಂಗ ನಾಮಸ್ಮರಣೆ ಮಾಡಬೇಕಪ್ಪ ಅಂತಂದ್ರ ಇಡೀ ನಿಮ್ಮ ಬದುಕನ್ನ ಏನಪ್ಪಾ ಅಂತಂದ್ರ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ಕೋಬೇಕು. ಯಾವಾಗಲೂ ತುಡಿತ್ ಹೆಂಗಿರ್ಬೇಕಪ್ಪ ಅಂತಂದ್ರ ಈ ಶರಣ ಹೇಳಿದ್ರ ಆಗಲೇ ಕಣ್ಣೀರಿನಿಂದ ಏನಪ್ಪಾ ಅಂತಂದ್ರ ಪಾದ ತೊಳೆದಿರ್ತಾರ. ನೋಡ್ರಿ, ಪರಮಾತ್ಮನಲ್ಲಿ ಹೆಂಗ ಭಕ್ತಿ ಇರ್ಬೇಕಪ್ಪ ಅಂತಂದ್ರ ಅಷ್ಟ ಅಂತಃಕರಣದಿಂದ ಪರಮಾತ್ಮ ನಮಗ ಅನುಗ್ರಹ ಕೊಡುವಂತ ಭಕ್ತಿ ನಾವು ಮಾಡಿದಾಗ ನಮಗ್ ಬದುಕಿನ ಸಾಕ್ಷಾತ್ಕಾರ ಆಗೈತಿ ತಮ್ಮಂತದನ್ನ ಹೇಳ್ರಿ ಬಸವೇಶ್ವರ ಮಹಾರಾಜರು. ಅವರು ನಡೀಲಿಲ್ಲ, ನುಡಿದಂತ ನೋಡ್ಕೊತ ಬಂದ್ರು. ಅವ್ರೆಲ್ಲ ಎಲ್ಲಿ ಹೋದ್ರು ಬ್ರಹ್ಮ ಸ್ವರೂಪರ, ನಾವು ಬ್ರಹ್ಮಾನಂದ ಸ್ವರೂಪರನ್ನ ಅವರು. ನಾ ಹೇಳ್ದ ಇವತ್ತ ನಾವು ನಾಮಸ್ಮರಣೆ ಹೆಂಗ ಮಾಡ್ಬೇಕು ಅನ್ನುವಂಥದ್ದ ಕುಂಡ್ರವಾಗಿರ್ಲಿ ಏಳುವಾಗಿರ್ಲಿ ದಿನನಿತ್ಯ ಕಾಯಕದಾಗ ನಾವು ಮಾಡ್ಕೋತ ಮಾಡಿರಪ್ಪ ಅಂತಂದ್ರ ನಮ್ಮ ಬದುಕ ಪಾವನ ಆಗ್ತದೆ. ಅದಕ್ಕೆ ನಾವು ಹೆಂಗ ಬದುಕಬೇಕಪ್ಪ ಅಂತಂದ್ರ ನಮ್ಮ ಮನಸ್ಸನ್ನ ನಾವು ವಿಷಮಿತ ಮಾಡ್ಕೋಬಾರ್ದು. ಹಾಲ ವಿಷಮಿತ ಆಗ್ತದ್ರಿ, ಆದ್ರೆ ವಿಷಮತ ಇದ್ದದ್ದು ಹಾಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಲವನ್ನ ನಾವು ವಿಷ ಮಾಡ್ಕೋಬಹುದು ನಾವು, ಆದ್ರೆ ವಿಷಯ ಇರ್ತಕ್ಕಂಥ ಹಾಲನ್ನ ಏನಾದ್ರು ಮಾತ್ರ ಹಾಲು ಮಾಡ್ಲಿಕ್ಕೆ ಸಾಧ್ಯ ಆಕೈತೇನ್ರಿ? ಇಲ್ಲ. ಅದಕ್ಕೆ ಬಸವೇಶ್ವರ ಮಹಾರಾಜರು ನಮ್ಗೆ ಏನ್ ಮಾಡ್ಯಾರಪ್ಪ ಅಂತಂದ್ರ ನಮ್ಮನ್ನು ವಿಷಮಿತರನ್ನಾಗಿ ಮಾಡಲಾರ್ದಂತ ಒಂದು ಪ್ರೊಟೆಕ್ಷನ್, ಒಂದು ಸಂರಕ್ಷಣೆ ಅನ್ನುವಂತ ಈ ಸತ್ಸಂಗವನ್ನು ಕೊಟ್ಟಾರು. ನಾವೆಲ್ಲಾ ಪುಣ್ಯವಂತರು. ಇಲ್ಲಿ ಏನು ನಾವು ಕೂತಿದ್ವಲ್ಲ, ನಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಹಿಂದಿನ ಜನ್ಮದ ಪುಣ್ಯದ ಫಲವೇನು ಈ ಸತ್ಸಂಗದ ಕಾರ್ಯಕ್ರಮದಾಗ ಬಂದ ನಾವು ಪರಮಾತ್ಮನ ಧ್ಯಾನ ಮಾಡ್ತೀವಲ್ಲ, ನಮಗೆ ಮೋಕ್ಷ ಕಟ್ಟಿಟ್ಟು ಬುತ್ತಿ ಅನ್ನುವಂತ ಮಾತನ್ನ ಹೇಳಿ ನಾನು ಎರಡು ಮಾತುಗಳಿಗೆ ಮಾತನಾಡ್ತೀನಿ. ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಶ್ರೀ ಗುರುದೇವ ದತ್ತ. ಹರೇ ರಾಮ ಹರೇ ರಾಮ.